ಗೋಡನಲ್ಲಿ. ಓಕೆ, ಗೋಡನ್ ಮ್ಯಾನೇಜರ್ ಫೋನ್ ಮಾಡ್ತೀವಿ, ಒಂದು ನಿಮಿಷ ಲೈವ್ ಮಾಡಿ. ಓಕೆ. ಎಲ್ಲಿ ತಗೊಂಡು ಇಲ್ಲಿ ಮಾಡ್ತಾ ಇದ್ದಾರೆ ಇವರು. ಒಳಗೆ ಬಾ ಪಟ್ಟ. ನಮ್ಗೆ ಏನಿಲ್ಲ ಸರ್, ನಮ್ಗೆ ಯಾರು ನೆಂಟರು ಅಲ್ಲ, ಇಷ್ಟು ಅಲ್ಲ. ನಾವು ನಾವೇ ಕಳ್ಳರು ಎಲ್ಲರಿಗೂ ಪ್ರಾಮಾಣಿಕರು ಅಂತ ತೋರ್ಸೋದ್ ಬೇಡ. ನೀವು ಏನ್ ಇದೆಯಾ ವಾಸ್ತವ, ನಿಮ್ಮ ಲಿಮಿಟ್ ಅಲ್ಲಿ ಏನಿದೆ ಅದನ್ನ ಹೇಳಿ ಅಂತಾನೆ ಹೇಳ್ತಾ ಇದೀವಿ. ಪುರುಷಾತ್ಮ ದೊಡ್ಡ ಕಿಲಾಡಿ ಅನ್ಕೊಂಡ್ರು ಇಲ್ಲಿ ಬಂದ್ಬಿಟ್ಟು ನಿಮ್ದ ಶಾಪ್ ಮಾಡಕ್ ಬಂದವ್ರು ಇಲ್ಲಿ. ನಾವು ನಂಬಲ್ಲ ಸರ್, ನಾವ್ ಏನ್ ಹೇಳಿದೆ, ಒಂದ್ ನಿಮಿಷ, ಒಂದ್ 2 ನಿಮಿಷ ಮಾತಾಡ್ ಕಳ್ಸಿಬಿಡ್ತೀನಿ. ನೀವು ಅಲ್ಲಿ ಡಿಪೋ ನೋಡ್ಕೊಳ್ಳೋದಲ್ಲ ಆ ಕಡೆದು. ನೋಡಿದ್ದೀನಿ ಮುಂಚೆ ಸರ್. ನಿಮ್ಮಲ್ಲಿ ಈ ತರ ಒಂದು ಆರೋಪ ಮಾಡ್ತಾರೆ, ಏನಂತೀರಿ ನೀವು? ಒಂದು ಕಾರ್ಡ್ಗೆ 3 ರೂಪಾಯಿ ಅಂತ. ಸರ್ ನೇರವಾಗಿ ಮಾತಾಡಿ. ನಾವು ಹೇಳಿದೀವಿ ಬಗ್ಗೆ ಹೇಳಿದ್ವಿ ಅವಾಗ. ನವೀನ್ ಅವರೇ, ಪುರುಷೋತ್ತಮವ್ರಿಗೆ ಎಷ್ಟು ಕೊಡ್ಬೇಕು ಕಾರ್ಡ್ಗೆ? ಸ್ವಲ್ಪ ಜಾಗ 3 ರೂಪಾಯಾ? ಎಲ್ಲರೂ ಕೊಡ್ತಾ ಇದಾರಲ್ಲ? ನೀವು ಗೋಡನ್ ಮ್ಯಾನೇಜರ್ ತಾನೇ ಮಾತಾಡ್ತಾ ಇರೋದು? ಕೇಳಿದೆ, ಒಂದು ನಿಮಿಷ. ಕೊಡಿ ಅವ್ರಿಗೆ. ಮ್ಯಾನೇಜರ್ ಮಾತಾಡಿ. ಇದ್ರಲ್ಲಿ ಹಾಕಿ ಸ್ಪೀಕರ್ ನವೀನ್ ಕೊಡ್ತಾರೆ. ಇಲ್ಲಿ ನವೀನ್ ಅವರೇ, ಇವರು ಪುರುಷೋತ್ತಮರು ಯಾರು ಡಿಪೋದವ್ರು ಕೊಡ್ತಾ ಇಲ್ಲ ಅಂತ ಹೇಳ್ತಾವ್ರೆ. ಕೊಡಪ್ಪ, ಒಂದು ನಿಮಿಷ ಹೇಳಿ ಅವ್ರಿಗೆ. ನಾವ್ ಇದಕ್ಕೆ ಹೇಳೋದು. ನವೀನ್ ಅವರೇ, ನನಗೇನು ಕೊಟ್ಟಿದ್ದೀರನಪ್ಪ? ಅಲ್ಲಲ್ಲ, ಯಾವುದೇ ಕಾರಣಕ್ಕೂ ನೀನ್ ಬಂದಾಗಿಂದ ಮುಂಚಿನ ತಿಂಗಳಲ್ಲಿ ಯಾವುದೇ ಇಲ್ಲ. ಮುಂಚಿನ ತಿಂಗಳಲ್ಲಿ ನವೀನ್ ಅವರೇ, ಎಲ್ಲ ಕಾರ್ಡ್ ಎಲ್ಲ ಡಿಪೋದವ್ರು ಕೊಡ್ತಾ ಇದೀವ ಇಲ್ವಾ? ಕರೆಕ್ಟ್ ಆಗಿ ಹೇಳಿ. ಕೊಡ್ತಾ ಇದಾರೆ ತಾನೆ ಎಲ್ಲ ಡಿಪೋದವರು? ಯಾವ್ದು ಬಂದಿಲ್ಲ. ಗೋಡನ್ ಮ್ಯಾನೇಜರ್ ತಾನೆ ಹೇಳ್ತಾ ಇದ್ದಾರೆ. ಇನ್ಸ್ಪೆಕ್ಟರ್ ನಾನು ಯಾಕೆ ಮಾತಾಡ್ಬೇಕು ಸರ್? ನೀನ್ ಹೇಳೋ ಆನ್ಸರ್ ನಾನು ಹೇಳಿದ್ದೀನಲ್ಲ, ನಮ್ಗೆ ಯಾವ್ದು ಬರ್ತಾ ಇಲ್ಲ. ಯಾರು ಗೋಡನ್ ಮ್ಯಾನೇಜರ್ ಹೇಳ್ತಾರೆ? ಪ್ರಮಾಣವಾಗಿ ಬಂದಿಲ್ಲ, ನಮ್ಮ ಮಕ್ಕಳ ಸತ್ವಾಲು ಬಂದಿಲ್ಲ. ಸುಳ್ಳು ಹೇಳ್ಬೇಡ್ರಿ. ನಾನು ಇವತ್ತು ನಮ್ಮ ಮನೆ ದೇವ್ರ ಸತ್ವಾಲು ನರಸಿಂಹ ದೇವಸ್ಥಾನ ನಮ್ಗೆ 5% ಬಂದಿಲ್ಲಪ್ಪ. ಆಯ್ತು, ಬನ್ನಿ ಸರ್, ಈಗ ಡೈರೆಕ್ಟ್ ಗೋಡನ್ ಮ್ಯಾನೇಜರ್ ಹತ್ರ ಹೋಗೋಣ. ಅಲ್ಲೇ ಡೈರೆಕ್ಟ್ ಅಲ್ಲೇ ಮಾತಾಡೋಣ. ನೋಡಿ, ಈಗ ಒಂದೇ ನಿಮಿಷ ಕೇಳಿ. ಬನ್ನಿ ಸರ್, ಇಲ್ಲಿ ಮಾತಾಡಿ. ಉಮೇಶ್ ಅವನ ಹತ್ರ ಅವ್ರ ಹತ್ರ ಮಾತಾಡೋಣ ಸರ್. ನೀವು ಸರ್ ವೆಂಕಟೇಶ್ ಅಂತ. ವೆಂಕಟೇಶ್, ಓಕೆ, ಮರ್ತೋಗಿದ್ದೆ. ಈಗ ಏನ್ ಗೊತ್ತಾ, ನಾವ್ ಹೇಳೋದು ಗೋಡೌನ್ ಮ್ಯಾನೇಜರ್ ಇದ್ದಾರೆ ಸರ್. ಇವ್ರು ಮಾಡ್ಸೋದೇ ಇವರೇ ಸರ್. ಅಲ್ಲ, ಇದೆ. ನಾವು ಅದನ್ನ ಹೇಳ್ತೇವೆ. ದೂಧ ಪಾನಿ ಪಾನಿ ಯಾವಾಗ್ಲೂ ಹೇಳ್ತೀವಿ. ಒಂದ್ಸಾರಿ ಈ ಪದ ಬಳಸಿದೆ. ಇದು ನಾವು ಅವಾಗಿಂದ ಕೇಳ್ತಾ ಇದ್ದೀವಿ. ನೀವು ಸತ್ಯ ಏನ್ ನಡೀತಾ ಇದ್ರಿ? ನಾವು ಬೆಳಿಗ್ಗೆ ಎಷ್ಟು ಸಾರಿ ಕೇಳ್ತೀವಿ ಕೇಳಿ. ನಾನು ಅದಕ್ಕೆ ನಿಂತ್ಕೊಂಡು ನೋಡ್ತಾ ಇದ್ದೀನಿ. ನೀವು ನನ್ನ ನೋಡಿದ್ರೆ ಯಾವಾಗ ನೀವು ಬೆಳಿಗ್ಗೆ ಮಾತಾಡಿದ ಅಬ್ಸರ್ವ್ ಮಾಡಿದೆ. ನಾನೇನ್ ಕೇಳಿದೆ, ಯಾರ್ಯಾರಿಗೆ ಕೊಡ್ತೀರಾ ಹೇಳಿ ಅಂತ ಅಲ್ಲಿ ಇವ್ರಿಗೆ ಹೇಳಿದೆ. ಅದೇ ಸರ್, ಗೊತ್ತಾಯ್ತು. ಬೆಳಿಗ್ಗೆ ಹೇಳ್ತಿದ್ದೆ. ಗೋಡನ್ ಮ್ಯಾನೇಜರ್ ನವೀನ್ ಅಂತ ಅವ್ರ ಹೆಸರು. ಬನ್ಶಂಕರಿ TFM ಯಾರು ಅಲ್ಲ. ಕೇಳ್ತೀನಿ. ತಗೊಂಡವ್ರು ಯಾರು ಒಪ್ಕೊಂಡಲ್ಲ, ಆಯ್ತಾ? ಒಂದ್ ನಿಮಿಷ ಇರಿ. ಕರ್ಪೂರ ಇಟ್ಕೊಂಡು ಸತ್ಯ ಮಾಡಿ. ಈಗ ಆಯ್ತು, ನಿಮ್ದು ಹೇಳಿ ಸರ್. ನೀವು ಒಂದ್ ಕಾರ್ಡ್ 3 ರೂಪಾಯಿ ಕೊಡ್ತಾ ಇದೀವಿ ಸರ್. ನೀವು ಯಾಕೆ 3 ಕೊಡ್ತಾ ಇಲ್ಲ? ಈಗ ಕೇಳ್ತಾ ಇದ್ದಾರೆ ಎಲ್ಲಾದ್ರೂ ನೀವು. ಈಗ ಕಮಿಷನರ್ ಸೇಫ್ ಮಾಡೋರು ಯಾರು ಇಲ್ಲ. ಫಸ್ಟ್ ಆಫ್ ಆಲ್ ಯಾಕೆ ಆ ಪರಿಸ್ಥಿತಿ? ಲೈಸೆನ್ಸ್ ರದ್ದು ಮಾಡಿಸ್ತೀವಿ ಅಂತ ಭಯ ನೋಡಿ 6 ಗಂಟೆ ಮೇಲೆ ಫೋನ್ ತಗೊಂತಾರೆ. ಕೊಟ್ಟಿಲ್ಲ ಅಂದ್ರೆ ನಿಮ್ಗೆ ಇವತ್ತು ರಿಪೋರ್ಟ್ ಫೇವರಲ್ ಹಾಕೊಳ್ಳೋಣ. ಪಂಚ ಗ್ಯಾರಂಟಿ ಯಾರು ಸರ್? ಪಂಚ ಗ್ಯಾರಂಟಿ ಸರ್, ಯಾವ ಗ್ಯಾರಂಟಿ ಅವ್ರು ಮಾತ್ರ ಇದುವರೆಗೂ ಯಾರು ಬಂದಿಲ್ಲ ಸರ್. ಅಲ್ಲ, ನಾ ಫುಡ್ಡಿಂಗ್ ಸೋಡಾ ವೆಂಕಟೇಶ್ ಅವರೇ ವೆಂಕಟೇಶ್ ಅವರೇ ಅವ್ರು ಬರೋದಲ್ಲ. ನೀವು ಪಂಚ ಗ್ಯಾರಂಟಿ ಅವ್ರನ್ನ ಮಾಡಿದ್ ಯಾಕೆ ಸರ್ಕಾರ? ಸರ್, ಅದು ಮಾಡಿದ್ರು ಗ್ಯಾರಂಟಿ ಮಾಡಿದ್ದಾರೆ. ಅಲ್ಲ, ಗ್ಯಾರಂಟಿಗಲ್ಲ, ಇದಕ್ಕೂ ಇದೆ. ಅನ್ನೋ ಬಗ್ಗೆನೂ ಒಂದರಲ್ಲಿ ನನ್ನ ಬಗ್ಗೆ ಇದೆ. ಬಟ್ ಆದ್ರೆ ಇವರು ನಾವ್ ಏನ್ ಲಂಚ ಕೊಡ್ತಾ ಇದೀವೋ ಅವ್ರಿಗೆ ಯಾಕೆ ಹೇಳಿಲ್ಲ? ಯಾರಿಗೆ? ಅವ್ರನ್ನ ತಡಿಯಕ್ಕೆ. ಈಗ ಅವ್ರನ್ನ ಏನು ಸೆಕ್ಯೂರ್ ಏನು ಹೇಳೋದು ತಡಿಯಕ್ಕಂತ ಮಾಡಿರೋದು. ಹೌದು. ಇದ್ರಲ್ಲಿ ನಡೀತಾ ಇರೋ ಭ್ರಷ್ಟಾಚಾರ ಇರ್ಬೋದು, ತಡಿಯಕ್ಕಂತ ಅವ್ರಿಗೆ ಸಂಬಳ ಕೊಟ್ಬಿಟ್ಟು ಸರ್ಕಾರ ನೇಮಿಸಿರೋ. ಹೌದು ಅಲ್ವಾ? ನೀವು ಯಾರಿಗೆ ದೂರು ಕೊಡ್ಬೇಕು? ಒಂದರ ಪೊಲೀಸ್ ಸ್ಟೇಷನ್ ಕೊಡ್ಬೇಕು. ಇಲ್ಲಾಂದ್ರೆ ಪಂಚ ಗ್ಯಾರಂಟಿ ಅನುಷ್ಠಾನಕ್ಕೆ ಯಾರ್ಯಾರನ್ನು ನೇಮಿಸಿದ್ದಾರೆ ಸರ್ಕಾರ ಅವ್ರಿಗೆ ಹೇಳ್ಬೇಕಿತ್ತು. ಇಲ್ಲ ಯಾರಿಗೆ? ಇಲ್ಲ ಅಂದ್ರೆ ಕಮಿಷನರ್. ಇಲ್ಲ ಕಮಿಷನರ್ 3 ರೂಪಾಯಿ ಕೊಡ್ತಾ ಇದೀವಲ್ಲ ಅವ್ರಿಗೆ. ಹೇಳಿ, ನಿಜ ಇದು ಕರ್ನಾಟಕದಲ್ಲಿ ನಿಲ್ಬೇಕು. ಎಲ್ಲ ಆಗ್ಲಿ. ಯಾಕಂದ್ರೆ ಗೋಡನ್ ಮ್ಯಾನೇಜರ್ ನವೀನ್ ಅವರೇ ಒಪ್ಕೊಂಡಿದ್ದಾರೆ. ಗೋಡನ್ ಮ್ಯಾನೇಜರ್ ನವೀನ್ ಅವರು ಒಪ್ಕೊಂಡಾಯ್ತು ಕೊಡ್ಬೇಕು ಅಂತ. ಇರೇ ಅವ್ರು ಹೇಳ್ತಾರೆ, ಸ್ಟೇಟ್ಮೆಂಟ್ ಹೇಳ್ತಾರೆ. ಹೂವಂತ ಜೋರಾಗಿ ಮಾತಾಡಿ. ಕೊಡ್ತಿದ್ರ ಇಲ್ವಾ? ನಾವು ಆದಷ್ಟು ಸಂತೋಷ. ಯಾರು ಕೊಡ್ತಾ ಇದ್ದೀರಪ್ಪ? ಯಾರು ಕೊಡ್ತಾ ಇದ್ದೀರಾ? ಏನು ಇದು ಮಾಡ್ಕೊಳ್ಳೋದು ಬೇಡ. ಎಲ್ಲೆಲ್ಲ ಹೋಗುತ್ತೆ. ಓಕೆ, ಈಗ ಅವ್ರು ಲೈವ್ ಮಾಡ್ತಾ ಇದಾರೆ. ಬೇರೆ ಏನಾಗುತ್ತೆ ಗೊತ್ತಾ? ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಬರುತ್ತೆ. ಇಲ್ಲ, ಸುಳ್ಳು ನೀವು ಹೇಳ್ತಾ ಇದ್ದೀರಾ ಅಂತ ಬರುತ್ತೆ. ಹೇಳಿ, ಯಾರು ಕೊಡ್ತಾ ಇದ್ದೀರಪ್ಪ? DD ಕೊಡ್ತಾ ಇದೆಯಾ? ಇವರು ಕೊಡ್ತಾ ಇದೆಯಾ? ನಮಗ್ ಕೊಡ್ತಾ ಇದೆಯಪ್ಪ? ಅಥವಾ ಹ್ಯಾಕ್ ಕೊಡ್ತಾ ಇದ್ದೀರಾ?
ಯಾಕಂದ್ರೆ ಇವತ್ತು ನೀವು ಈ ಪರಿಸ್ಥಿತಿ ಬಂದು ನಿಂತ್ಕೊಳಕ್ಕೆ ಕಾರಣ ಯಾರು? ಇವರೇನಾ? ಅಲ್ಲ, ಈ ಅಧಿಕಾರಿನೇ ನಮ್ಗೆ ಕಾರಣ. ಅವ್ರು ಅದ್ ಹೇಳ್ತಾ ಇರೋದು. ನಿಮ್ಮ ಈ ಪರಿಸ್ಥಿತಿಗೆ ಯಾರು ಕಾರಣ? ನಿಮ್ಮ ಆನ್ಸರ್ ಹೇಳಿ. ಅವ್ರು ಕೊಡ್ತಿರೋದಕ್ಕೆ ಅವ್ರು ಹೇಳಿ ಇತ್ತು. ಹೌದು ಸರ್, ನಾನು ನಿಮ್ಮ ಹತ್ರ ಏನು ಮಾತಾಡ್ತಾ ಇಲ್ಲ, ನಮ್ ಸಿದ್ದು ಸರ್ ಹತ್ರ ಆಯ್ತು ಮಾತಾಡ್ತೀನಿ. ಹೋಗ್ಲಿ ಬಿಡಪ್ಪ, ನನಗೇನು ಮೇಲ್ಪಟ್ಟಲ್ಲ, ಅವ್ರಿಗೇನು ಮೇಲ್ಪಟ್ಟಲ್ಲ. ನಾನು ಯಾವುದೇ ಕಾರಣಕ್ಕೂ ನಾನು ಎಲ್ಲೂ ಏನು ಕೇಳಿಲ್ಲ, ಏನು ಮಾಡಿಲ್ಲ. ಆಯ್ತಪ್ಪ, ಸರ್, ಈಗ ಗೋಡೌನ್ ಮ್ಯಾನೇಜರ್ ಏನಂತ ಹೇಳಿದ್ರು? ಇಲ್ಲ, ಎಲ್ಲ ಡಿಪೋದವ್ರು ಅಲ್ಲ, ಮಾತಾಡ್ತಾರೆ ಅಂತ ಇಲ್ಲ, ಹೇಳಿದ್ರು. ನಾನು ಇಸ್ಕೊಂಡಿದ್ವೆ, ಈಗ ವೆಂಕಟೇಶ್ ಅವರೇ, ನಾನು ಇಸ್ಕೊಂಡಿದ್ವೆ. ಸರ್, ಇವ್ರಿಗೆಲ್ಲ ವೆಂಕಟೇಶ್ ಅವರೇ, ವೆಂಕಟೇಶ್ ಪಾಯಿಂಟ್ ಇದೆ. ಒಂದೇ ನಿಮಿಷ ಇದೆ. ನನಗೆ ಇಲ್ಲೇ ಒಂದು ಘನ ವ್ಯಕ್ತಿಗಳಿದ್ದಾರೆ. 10 ಲಕ್ಷ ಲಂಚ ತಗೊಂಡ, 15 ಲಕ್ಷ ನನಗೂ ಗೊತ್ತಿದೆ. ಗೊತ್ತಿದ್ಯಾ? ಗೊತ್ತಿದೆಯಲ್ವಾ? ನಾನು ತಲೆ ಕೆಡಿಸ್ತಾ ಮಾತಾಡ. ಒಂದ್ ನಿಮಿಷ. ಇವರು ಒಂದು ಪಾಯಿಂಟ್ ಮಾಡ್ಕೊಂಡಿದ್ದಾರೆ, ಅದು ಗೋಡನ್. ಆಯ್ತಾ? ಆ ಗೋಡನ್ ಅಲ್ಲಿ ನಾವು ಹೋಗಿ ಬಿಲ್ ಹಾಕಕ್ ಹೋದಾಗ ಇವ್ರದ್ದು ಏನಿದೆ ಕೊಟ್ರೇನೆ ನಮ್ಗೆ ಬಿಲ್ ಹಾಕೋದು. ಗೋಡಂದು ಕತೆ ಇದೆಯಲ್ಲ, ಬೇಜಾರಿದೆ. ನಾನು ಬಿಚ್ಚಿಡ್ಲ ಬೇಡ, ಇದು ಪ್ರಸ್ತುತ ಅಲ್ಲ. ಇದೆ ಅಲ್ಲಿ ಯಾರ್ಯಾರನ್ನ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ, ಯಾರ್ಯಾರು ಕಲೆಕ್ಷನ್ ಮಾಡ್ತಾ ಇದ್ದಾರೆ, ಹೆಸರುಗಳ ಸಮೇತ ನಿಮ್ಗೆ ಬರ್ತೀವಿ. ಮತ್ತೆ ಅಲ್ಲಿಂದ ಯಾರು ಮೂವ್ ಮಾಡ್ತಾ ಇದ್ದಾರೆ, ವೆಹಿಕಲ್ ನಂಬರ್ ಬೇಕಾ? ವೆಹಿಕಲ್ ನಂಬರ್ ಕೊಡ್ತೀವಿ. ಆದ್ರೆ ಸರ್, ಇವ್ರು 6 ಗಂಟೆ ಮೇಲೆ ಫೋನ್ ಮಾಡ್ತಾರೆ ಸರ್. KRS ಪಕ್ಷದವ್ರು ನಾವು ಅಪ್ರಾಪ್ರಿಯೇಟ್ ಟೈಮಿಗೆ ಕಾಯ್ತಾ ಇದ್ದೀವಿ. ನಾನೊಬ್ಬ ಬಂದಿದ್ದೀನಿ ಅನ್ಕೋಬೇಡಿ. ನಮ್ಮ ಟೀಮ್ ಎಲ್ಲಾ ಕಡೆ ಮಫ್ತಿಯಲ್ಲಿ ಅಂತಾರಲ್ಲ, ಪೊಲೀಸ್ ಮಂದಿ ಮಫ್ತಿಯಲ್ಲಿ ಕೆಲಸ ಮಾಡ್ತಾ ಇದಾರಲ್ಲ, ಅದೇ ಕೆಲಸ ನಾವು ಮಾಡ್ತಾ ಇದೀವಿ. ನಾನು ಇವಾಗ ಟಿ ಶರ್ಟ್ ಹಾಕೊಂಡಿದ್ದೀನಿ, ಸರಿ, ನನ್ಗೆ ಗೊತ್ತಿದೆ ಎಲ್ಲಿಂದ ಹೋಗ್ತಾ ಇದೆ, ಯಾವ ವೆಹಿಕಲ್ ಬರ್ತಾ ಇದೆ, ಯಾವ ಟೈಮಲ್ಲಿ ಆಗುತ್ತೆ. 2 ವೀಲರ್ ಮನೆಯಿಂದ ಕಲೆಕ್ಷನ್ ಮಾಡ್ಕೊಂಡು ಹೋಗೋದು, ಅದು ಅಲ್ಲಿ ಇದು ಟಾಟಾ, ಅದು ಬೇರೆ ಏಜೆಂಟ್ಸ್ ಇದ್ದಾರೆ. ಎಲ್ಲ ಇದ್ದಾರೆ, ದೊಡ್ಡ ಜಾಲ ನಮ್ಗೆ ಗೊತ್ತಿದೆ. ಮನೆ ಮನೆ ಹೋಗಿ ತಗೊಂಡು ಹೋಗ್ತಾ ಇದ್ದಾರೆ. ಆದ್ರೆ ನಮ್ಮಲ್ಲಿ ಪೊಲೀಸ್ ವ್ಯವಸ್ಥೆ ಮತ್ತೆ ಇದು ಸರಿ ಇರ್ತಾ ಇದೆ. ಯಾವುದು ಅನ್ನಭಾಗ್ಯ ಅನುಷ್ಠಾನ ಮಾಡುವಂತಹ ಸಮಿತಿ ಇರ್ಬೋದು ಅಥವಾ ಸರ್ಕಾರ ಸರಿಯಾಗಿ ನೋಡ್ಕೊತಾ ಇದ್ರೆ ಯಾವ ಸಮಸ್ಯೆ ಬರ್ತಾ ಇರಲಿಲ್ಲ. ಯಾಕೆ ಪ್ಯಾಕೇಜ್ ಮಾಡಿ ಕೊಡಕ್ಕಾಗಲ್ವಾ? ಒಂದು ಇಲ್ಲ ಕ್ಯಾಶ್ ಇದ್ದಿತ್ತು ಮುಂಚೆ ಯಾಕಾಗಲ್ಲ? ಎಲ್ಲಾ ಕಡೆ ಸರ್, ಎಲ್ಲಾ ಕಡೆ ಇದು ಸಮಸ್ಯೆ ಇದೆ. ಇಡೀ ವ್ಯವಸ್ಥೆ ಕಾರಣನೇ ಅಧಿಕಾರಿಗಳು. ಅಲ್ಲ, ಅಧಿಕಾರಿಗಳಿಂದ ಮೇಲೆ ಅಯೋಗ್ಯರು ಕೂತಿದ್ದಾರೆ ವಿಧಾನಸೌಧದಲ್ಲಿ. ಅವ್ರನ್ನ ಫಸ್ಟ್ ಮಾತಾಡೋಣ. ಇವ್ರನ್ನ ಯಾರು ಕಂಟ್ರೋಲ್ ಅಲ್ಲಿ ಇರ್ತಾ ಇರೋದು ಯಾರು? ನಾವು ಜನಗಳನ್ನ, ಜನಗಳು ಅವ್ರನ್ನ ಇದಕ್ಕೆ ಚುನಾಯಿಸಿ ಕಳಿಸ್ತೀವಿ. ಅಲ್ಲ, ಈಗ ಕೊನೆಯ ಭಾಗ. ಈಗ ಅವರು ಹೇಳ್ತಾ ಇದ್ದಾರೆ, ಈಗ ನಿಮ್ಮ ಸ್ಪಷ್ಟನೆ ಹೇಳಿ ಸರ್. ನಾವು ಅವತ್ತನ್ನು ಹೇಳ್ತೀವಿ, ನಿಮ್ಮ ಹತ್ರನೋ ನಮ್ಮ ಹತ್ರ ಎಂತೆಂತ ಪೋಸ್ ಕೊಟ್ಕೊಂಡು ಮುಂದೆ ಬರ್ತಾರೆ. ಆದ್ರೆ ಅವ್ರ ಬಗ್ಗೆ ಬರುವ ಏನು ಎಲಿಗೇಷನ್ಸ್ ಇದೆಯಲ್ಲ, ನಾವು ಎಲಿಗೇಷನ್ಸ್ ಅಂತ ಹೇಳ್ಬೇಕು. ಯಾಕಂದ್ರೆ ಅಂಗಡಿಯವರಾಗ್ಲಿ ಯಾರು ಮುಂದೆ ಬಂದು ನಾನು ಇಂಥ ಒಂದು ಇಂಡೈರೆಕ್ಟ್ ಆಗಿ ಹೇಳೋರು, ಸರ್ ನಾವು ಅವ್ರು ಕೊಡ್ಬೇಕು ಇವ್ರು ಕೊಡ್ಬೇಕು. ನಾನು ಡೈರೆಕ್ಟ್ ಆಗಿ ಅಧಿಕಾರಿ ಮುಂದೆ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. ನಾವು ಇದನ್ನೇ ಬಯಸ್ತೀವಿ. ಯಾಕಂದ್ರೆ ವ್ಯವಸ್ಥೆ ಚೇಂಜ್ ಆಗ್ಬೇಕಾದ್ರೆ ಈಗ ಅವರು ಕೊಟ್ಟಿದ್ದಾರೆ ಅಂತ ಹೇಳ್ತಾವ್ರೆ, ನಾವು ತಗೊಂಡಿಲ್ಲ, ಯಾವ್ದು ತಗೊಂಡಿಲ್ಲ. ಸತ್ಯ ಸಾಕ್ಷಿ, ಒಂದು ಸಾಕ್ಷಿ ಕೊಟ್ಟಿರೋದಕ್ಕೆ ಯಾರು ಕೊಡ್ತೀರಿ? ಅಲ್ಲ, ವಿಡಿಯೋ ಆಡಿಯೋ ಕೇಳಿಸ್ತಾ ಇತ್ತು. ದುಡ್ಡು ಟ್ರಾನ್ಸ್ಫರ್ ಆಗಿರೋ ಹೆಂಗ್ ಕೊಡ್ತೀರಿ? ಈಗ ಅಲ್ಲಿ ಗೋಡೌನ್ನಲ್ಲಿ CCTVಗಳಿದೆಯಲ್ಲ, ಈಗ ಯಾವ ಬಂದಿದೆ? ಕ್ಯಾಮ್ರಾ ಇಲ್ಲ ಸರ್. ಇಲ್ಲ ಸರ್, ಈಗ ಹೇಳಿದ್ದಾರೆ ಅಲ್ಲ, ಹಾಕ್ಬೇಕು, ಆಮೇಲೆ GPS ಕನೆಕ್ಟ್ ಮಾಡಬೇಕು ಅಂತೆಲ್ಲ ಹೇಳಿದ್ದಾರೆ. ನೋಡಿ, ನಿಮ್ಮಂತವ್ರು ಮುಂದೆ ಬಂದು ನಿಮ್ಮ ಸಮಸ್ಯೆ ಹೇಳಿ, ಅವಾಗ ಏನೋ ಮಾಡ್ಬೋದು. ಇದಾದ್ಮೇಲೆ ನಿಮ್ಗೆ ಸಮಸ್ಯೆ ಮಾಡಿದ್ರೆ ದಯವಿಟ್ಟು ಹೇಳಿ, ನಿಮ್ಗೆ ದುಡ್ಡು ಇಸ್ಕೊಳ್ಳೋದ ನಿಲ್ಲಿಸ್ತಾರೆ. ಈಗ ನಮ್ಗೆ ಜನಗಳನ್ನು ನೋಡಿ ನಮ್ಗೆ ಅನ್ಸುತ್ತೆ. ಬ್ಯಾಗ್ ಎತ್ಕೊಂಡ್ಬಿಡು. ಇಷ್ಟಕ್ಕೆ ಅನ್ಕೋತಾರೆ. ನಾವು ಮುಂಪರ ಇದ್ದೀವಿ ಸ್ವಾಮಿ. ನಿಮ್ಮ ಇವ್ರು ಇಲ್ಲದೆ ಇರ್ಬೋದು, ಯಾರು ಮಂಡ್ಯದಲ್ಲಿ ಒಬ್ಬರಿದ್ದಾರೆ, ನಿಮ್ ಧೈರ್ಯ ಮೆಚ್ತೀವಿ ನಾವು. ಆಕ್ಚುಲಿ ನಿಮ್ಮ ಅಧ್ಯಕ್ಷರು ಇದ್ದಾರಲ್ಲ, ಇಲ್ಲೇ ನಾನು ಹೆಸರು ಹೇಳಲ್ಲ, ನಿಮ್ಮರ ಇದ್ದೀವಿ ನಾವು. ಅವ್ರು ಮಾಡಿಲ್ಲ ಅನ್ನೋದು ನಾವು ಅದಕ್ಕೆ ಏನೇನು ಸರ್ಕಾರದಿಂದ ಆಗ್ಬೇಕು ನಾವು ಪ್ರಯತ್ನ ಮಾಡ್ತೀವಿ. ನಾವು ಏನು ಮಾಡ್ಕೊಡ್ತೀವಿ ಅಂತ ಹೇಳಕ್ಕಲ್ಲ, ಯಾಕಂದ್ರೆ ನಮ್ಗೆ ಅಧಿಕಾರ ಇಲ್ಲ. ಮ್ಯಾನೇಜರ್